ವೀಕ್ಷಕರೇ, ಇಲ್ಲಿ ನಿಂತಿದ್ದಾರಲ್ಲ ಇವರನ್ನ ಒಮ್ಮೆ ಕ್ಲೀನಾಗಿ ನೋಡ್ಕೊಂಡ್ಬಿಡಿ. ಇವರೆಲ್ಲ ನಿಮ್ಮಂತೆ ನಾಗರಿಕ ಸಮಾಜದಲ್ಲಿ ಬದುಕೋ ಮಾನವರಂತೆಯೇ ಕಾಣ್ತಿದ್ದಾರಲ್ಲ. ಈ ಪ್ರಶ್ನೆ ಯಾಕೆ ಅಂತ ಕೇಳಬೇಡಿ, ಮುಂದೆ ಎಲ್ಲವನ್ನೂ ಹೇಳ್ತೀನಿ. ಇವರು ವಾಸ ಮಾಡ್ತಿರೋ ಊರು ಇದೆಯಲ್ಲ, ಆ ಊರಿನಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ಚರಂಡಿ, ಅಂಗನವಾಡಿ, ಶಾಲೆ ಹೀಗೆ ಯಾವುದೂ ಇಲ್ಲ. ಏನೂ ಇಲ್ಲದೆ ಇವರು ಹೇಗಿದ್ದಾರೆ ಅಂತ ಯೋಚನೆ ಬೇಡ. ಯಾಕೆಂದ್ರೆ ಇವರು ವಾಸ ಮಾಡೋ ಊರಿಗೆ ಒಂದು ಹೆಸರೇ ಇಲ್ಲ. ಅಂದರೆ ಇವರು ವಾಸ ಮಾಡುತ್ತಿರುವ ಊರು ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿದೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಈ ಮಹಿಳೆ ಹೇಳೋ ಮಾತನ್ನ ಒಮ್ಮೆ ಕೇಳಿ, ಆಮೇಲೆ మాట్లాడೋಣ. మాకేం అనుకున్నాం లేదు, బజార్లు లేవు, కరెంట్ కూడా లేదు, అడుగుతున్నాయంటే నీళ్లు లేవు, ట్యాంకులు లేవు, యాదన్నా బాలమీదలోకి పోవాలా, 2 మైళ్ళు 3 మైళ్ళు పోవాలి డిపోకి. మాకు చాలా తొందరలు ఉండాలి. మా ఊరి పేరే లేదు, ఇసుకోలు లేదు, గిడ్లంతా ఇంట్లో ఉండాలి, చిన్న చిన్న గిడ్లు, అంగడిబడి ఇసుకోలు లేదు, బజార్ లేదు, సిలిండర్ లేవు, ఏది లేదు, మాకేది లేదు, ఏమి అనుకూలం లేదు. మాకు అనుకూలం కావాలా, మాకు ఊరి పేరు కావాలా, మాకు ఊరి అనుకూలం కావాలా. ಕೇಳಿದ್ರಲ್ಲ, ನಮ್ಮ ರಾಜಕಾರಣಿಗಳು, ಅದೇ ಜನಪ್ರತಿನಿಧಿಗಳು ಎಂತಹ ಯಾಮಾರಿಸೋ ಗಿರಾಕಿಗಳು ಅಂತ. ಚುನಾವಣೆ ದಿನ ಬಂದು ಪಕ್ಕದ ಊರಿಗೆ ಇವರನ್ನೆಲ್ಲ ಕರೆದೊಯ್ದು ಓಟು ಹಾಕಿಸಿ ಬಿಡ್ತಾರಂತೆ. ಆಮೇಲೆ ಈತ ತೆರಿಗೆಯೂ ನೋಡೋಲ್ಲವಂತೆ. ಇದು ನಮ್ಮನ್ನ ಆಳುತ್ತಿರುವ ಜನಪ್ರತಿನಿಧಿಗಳ ವಾಸ್ತವ ಮುಖ. ಹಾಗಾಗಿಯೇ ಈ ಗ್ರಾಮದಲ್ಲಿ ಏನೂ ಇಲ್ಲ, ಕೊನೆಗೆ ಈ ಊರಿಗೆ ಹೆಸರೇ ಇಲ್ಲ. ಇಷ್ಟಕ್ಕೂ ಈ ಊರಿನಲ್ಲಿ 4-5 ಮನೆ ಇದೆ ಅಂತ ಭಾವಿಸಬೇಡಿ. ಯಾಕೆಂದ್ರೆ ಬರೋಬ್ಬರಿ 70ಕ್ಕೂ ಹೆಚ್ಚು ಮನೆಗಳು ಈ ಊರಿನಲ್ಲಿವೆಯಂತೆ. ಆದರೂ ಈ ಊರಿಗೆ ಏನೂ ಇಲ್ಲ. ఊర్లోకి రమ్మంటారు, ఓటు ఎత్తుకుంటారా, మళ్ళీ పక్కన రాసి వచ్చినారా బతికినారని చూసేవాళ్ళు లేరు. మాకు ఊరి పేరే లేదు. ఓటు ఆపది మాత్రం పరిగెత్తొస్తారు, ఆపది మాత్రం పరిగెత్తొస్తారు, మళ్ళీ రారు. సిలిండర్లు లేదు, మాకు సిలిండర్లు కావాలా, మాకు బజార్లు కావాలా, మా ఊరు అనేది గుర్తు కావాలి మాకు. ಕೇಳಿದ್ರಲ್ಲ, ಪಾಪ ಈ ಮಹಿಳೆಯ ಅರಣ್ಯ ರೋದನವನ್ನ. ಈ ಗ್ರಾಮದಲ್ಲಿ ರಸ್ತೆ, ಚರಂಡಿ, ವಿದ್ಯುತ್, ಕುಡಿಯುವ ನೀರು, ಅಂಗನವಾಡಿ, ಶಾಲೆ, ಪಡಿತರ ಅಂಗಡಿ ಹೀಗೆ ಏನೂ ಇಲ್ಲದ ಕಾರಣ ಏನೇ ಬೇಕಾದರೂ 4-5 ಕಿಲೋಮೀಟರ್ ದೂರ ಹೋಗಿ ತರಬೇಕಾದ ಸ್ಥಿತಿ ಇದೆ. ತರೋ ವಸ್ತುಗಳನ್ನೇನೋ ತರಬಹುದಾ, ಆದರೆ ಪಾಪ ಪುಟ್ಟ ಮಕ್ಕಳಿದ್ದಾರಲ್ಲ, ಅಂಗನವಾಡಿಗೆ ಹೋಗೋ ಮಕ್ಕಳು, ಪ್ರಾಥಮಿಕ ಶಾಲೆಗೆ ಹೋಗುವ 1 ಅಥವಾ 2ನೇ ತರಗತಿಯ ಮಕ್ಕಳು, ಇವರು ಕಲಿಯಬೇಕಾದ್ರೆ 4-6 ಕಿಲೋಮೀಟರ್ ದೂರ ಹೋಗಬೇಕಂತೆ. ಹಾಗೆ ಕಳುಹಿಸಲು ಬಸ್ ವ್ಯವಸ್ಥೆಯೂ ಇಲ್ಲ. ಹಾಗಾಗಿಯೇ ಈ ಊರಿನ ಮಕ್ಕಳಿಗೆ ಶಿಕ್ಷಣ ಭಾಗ್ಯವೂ ಇಲ್ಲವಾಗಿದೆ. ಇಷ್ಟಕ್ಕೂ ಈ ಊರು ಇರೋದು ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲ. ಇವರೆಲ್ಲ ಯಾವುದೇ ಗಿರಿಜನರು ಇಲ್ಲವೇ ಬುಡಕಟ್ಟು ಜನಾಂಗದವರೂ ಅಲ್ಲ. ಇವರೆಲ್ಲ ಜೀವಿಸುತ್ತಿರೋದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಇದ್ದಾರಲ್ಲ, ಡಾಕ್ಟರ್ MC ಸುಧಾಕರ್ ಅವರ. ಅದೇ ಸುಧಾಕರ್ ಪ್ರತಿನಿಧಿಸುತ್ತಿರುವ ಚಿಂತಾಮಣಿ ಕ್ಷೇತ್ರದಲ್ಲಿ ತಮ್ಮದೇ ಕ್ಷೇತ್ರದ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಕಲ್ಪಿಸಲಾಗದ ಉನ್ನತ ಶಿಕ್ಷಣ ಸಚಿವರು ರಾಜ್ಯಕ್ಕೆ ಉನ್ನತ ಶಿಕ್ಷಣ ಕಲಿಸ್ತಾರಾ ಅನ್ನೋ ಪ್ರಶ್ನೆಗೆ ಅವರೇ ಉತ್ತರಿಸಬೇಕು. ಬೋಣ್ಮರಿ ಲೆಕ್ಕ ಐತೆ, ಎಲೆಕ್ಷನ್ ಬಂದಾಗ ಮಾತ್ರ ಬೋಣ್ಮರಿ ಲೆಕ್ಕ ಆಯಿತಾ. ಬೇರೆ ಒಂದು ಇಶ್ಯೂಕ್ಕೂ ಏನಾದ್ರೂ ಒಂದು ಕೆಲಸ ಬೇಕಂದ್ರು, ಒಂದು ಚರಂಡಿ ಪ್ರಾಬ್ಲಮ್, ಒಂದು ಮನೆ ಕೆಲಸ, ಒಂದು ಟ್ರೈನಿಂಗ್ ಏನು ಕೆಲಸ ಬಂದ್ರೂ ನಮಗೆ ಬೋಣ್ಮರಿಗೆ ಹೋಗಬೇಕು. ಬಟ್ ಏನಂದರೆ ನಮಗೆ ಈ ಊರು ಅನ್ನೋದೊಂದು ಗುರ್ತಿಂಪಿಲ್ಲ. ನಾವು ಏನು ಕೆಲಸಕ್ಕೆ ಹೋಗ್ಬೇಕಾದ್ರೂ ಬೋಣ್ಮರಿಗೆ ಹೋಗ್ಬೇಕು. ನಮ್ಮದು ಮೈನ್ ರೋಡ್ಗಿರೋದು ಕೆಲಸ ಆಯಿತಾ. ಮೈನ್ ರೋಡ್ಗಿರೋ ಕೆಲಸಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಊರಿಗೆ ಗುರ್ತಿಂಪಿರಬೇಕು. ನಮ್ಮ ಊರಿಗೆ ಗುರ್ತಿಂಪಿಲ್ಲ ಆಯಿತಾ. ಯಾವುದೇ ಕೆಲಸಕ್ಕೆ ಏನಾದರೂ ಬೇಕಂದರೆ ನಮ್ಗೆ ಯಾರನ್ನ ಸಂಬಂಧಿಕ ಯಾರನ್ನ ಬರಬೇಕಂದ್ರೂ ಕೂಡ, ನಾವೇನಾದರೂ ಒಂದು ಊರ ಹೆಸರು ಹೇಳ್ಬೇಕಂದ್ರೂ ಕೂಡ ಯಾರ ಅಡ್ರೆಸ್ ಹೇಳಿದ್ರೆ ಬಾಣ್ಮರಿಗೆ ಹೋಗ್ತಾರೆ. ಇಲ್ಲಿಗಂತೂ ಯಾರೂ ಬರೋಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ರಿಟರ್ನ್ ನಮ್ಗೆ ಕಾಲ್ ಮಾಡ್ತಾರೆ ಈ ಊರಿಗೆ ಬರಬೇಕಂದ್ರೆ. ಅದಕ್ಕೋಸ್ಕರ ನಮಗೆ ನಮ್ಮೂರಿಗೆ ಒಂದು ಹೆಸರು ಇರಬೇಕು, ನಮ್ಮೂರು ಅನ್ನೋದು ಒಂದು ಗುರ್ತಿಂಪಿರಬೇಕು, ಗೌರ್ಮೆಂಟ್ ಲಿಸ್ಟಲ್ಲಿ ಒಂದು ಹೆಸರಿರಬೇಕು ಅಂತ ನಮ್ಮ ಕೋರಿಕೆ. ಇಷ್ಟಕ್ಕೂ ಈ ಗ್ರಾಮ ಇಂದೋ ನೆನ್ನೆಯೋ ಸೃಷ್ಟಿಯಾಗಿದ್ದಲ್ಲ. ಬದಲಿಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಗ್ರಾಮವಿದೆ. ಅಂದಿನಿಂದಲೂ ಈ ಗ್ರಾಮಕ್ಕೆ ಹೆಸರೇ ಇಟ್ಟಿಲ್ಲ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಇದೆಯಲ್ಲ, ಅದರ ಪಕ್ಕದಲ್ಲಿಯೇ ಹೆಸರೇ ಇಲ್ಲದ ಗ್ರಾಮವಿದೆ.
ನಲ್ಲರಾಳ್ಹಳ್ಳಿ ಕ್ರಾಸ್ ಎಂದೇ ಗುರುತಿಸಿಕೊಂಡಿರುವ ಈ ಗ್ರಾಮಕ್ಕೆ ಕೇವಲ ಕ್ರಾಸ್ ಮಾತ್ರ ಗುರುತು, ಅದನ್ನ ಹೊರತುಪಡಿಸಿದ್ರೆ ಹೆಸರೇ ಇಲ್ಲ. ಇನ್ನು ಈ ಗ್ರಾಮದಲ್ಲಿ ವಾಸ ಮಾಡ್ತಿರೋ ಸ್ಥಳೀಯರ ಆಧಾರ್ ಕಾರ್ಡ್ನಲ್ಲಿರುವುದು ಬೋಡನಮರಿ ಗ್ರಾಮ ಅಂತ. ಗ್ರಾಮಕ್ಕೆ ಹೆಸರಿಡಿ ಎಂದು ಅನೇಕ ಬಾರಿ ಕಂಡವರಿಗೆಲ್ಲ ಮನವಿ ಸಲ್ಲಿಸಿದ್ರೂ ಯಾವುದೇ ಉಪಯೋಗವಾಗಿಲ್ಲ. 200ಕ್ಕೂ ಅಧಿಕ ಜನಸಂಖ್ಯೆ ಇರುವ ಹೆಸರಿಲ್ಲದ ಗ್ರಾಮದಲ್ಲಿ ದಲಿತರೇ ಹೆಚ್ಚು ವಾಸ ಮಾಡ್ತಿದ್ದಾರೆ. ಈ ಗ್ರಾಮಕ್ಕೆ ಹೆಸರಿನ ಜೊತೆಗೆ ಮೂಲಸೌಕರ್ಯ ಕಲ್ಪಿಸಿ ಅಂತ ಸಾಕಷ್ಟು ಬಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಗ್ರಾಮಕ್ಕೆ ಹೆಸರಿಡದಿದ್ರೆ ಮುಂದಿನ ಎಲ್ಲಾ ಚುನಾವಣೆಗಳು ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನ ಈ ಗ್ರಾಮಸ್ಥರು ನೀಡಿದ್ದಾರೆ. ಇಲ್ಲ ಆಕ್ಚುಲಿ 70 ಮನೆ ಇಲ್ಲೇನೋ ಸ್ಕೂಲ್ ಮಕ್ಕಳು ಹೋಗ್ಬೇಕಂದ್ರೆ ಇಲ್ಲಾಂದ್ರೆ ಮಿಣ್ಗಲ್ಲು ಇಲ್ಲ ನಡ್ಕೊಂಡು ಮಿಣ್ಗಲ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಕಂಚಹಳ್ಳಿ ಬಸ್ ಹತ್ತ ಚಿಕ್ಕ ಮಕ್ಳು ಇರ್ತಾರೆ 1ನೇ ಕ್ಲಾಸ್ 2ನೇ ಕ್ಲಾಸ್. ಇಲ್ಲಿ ಸ್ಕೂಲೇ ಇಲ್ಲ, ಬಿಲ್ಡಿಂಗೂ ಇಲ್ಲ. ಬೋಂಡಮರಿ ಅಂತಾರೆ, ಬೋಂಡಮರಿಲಿ ಇದೆ, ಅದು ಅವ್ರಿಗೂ ಸರ್ ಆಯಿತು. ನಮ್ಮೂರು ಬಿಲ್ಡಿಂಗೇ ಇಲ್ಲ. ನಮ್ಮೂರು ಬಿಲ್ಡಿಂಗೇ ಇಲ್ಲ ಅಂದರೆ ನಾವು ಇಲ್ಲಿರೋ ಮಕ್ಕಳೆಲ್ಲ ಎಲ್ಲಿ ಓದಬೇಕು? ದುಡ್ಡಿರೋರೇನೋ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಕೊತಾರೆ, ದುಡ್ಡಿರೋರು ಇಲ್ಲದೇ ಇರೋರು ಸರ್ಕಾರಿ ಸವಲತ್ತು, ಸರ್ಕಾರಿ ಶಾಲೆನೇ ಇಲ್ಲ ಇಲ್ಲಿ. ಬೇರೆ ಕಡೆ ಎಲ್ಲಿ ಹೋದ್ರೂ ಕೂಡ ಶಾಲೆ ಇದೆ, ಇಲ್ಲಿ ಮಾತ್ರ ಸರ್ಕಾರಿ ಶಾಲೆ ಕೂಡ ಇಲ್ಲ. ಏನು ಸಪೋರ್ಟ್ ಇಲ್ಲ ಸರ್ಕಾರಿ ಶಾಲೆ, ನಮ್ಗೆ ಶಾಲೆನೇ ಇಲ್ಲ, ಬಿಲ್ಡಿಂಗ್ ಇಲ್ಲ, ಸ್ಕೂಲೇ ಇಲ್ಲ. ಯಾವುದೇ ಒಂದು ಏನೇ ಒಂದು ನಮಗೆ ಸಿಗ್ತಾ ಇಲ್ಲ, ಒಂದು ಸ್ಕೂಲ್ ಇಲ್ಲ. ಏನಂದ್ರೆ ಸುಮ್ಮನೆ ಊರಿದೆ ಇದೆ ಅಷ್ಟೇ, ಜನ ಇದ್ದಾರೆ. ಸ್ಕೂಲು, ಅಂಗನವಾಡಿ, ಈ ಗೌರ್ಮೆಂಟ್ ಇಂದ ಸಿಗುವಂತದ್ದು ಯಾವುದು ನಮ್ಗೆ ಸಿಗ್ತಾ ಇಲ್ಲ. ನಾವು ಇದೀವಿ ಅಷ್ಟೇ. ಇವಾಗ ಕೆಲವರು ಇಲ್ಲಿರೋರು ಇದ್ದಾರೆ, ಕೆಲವರೆಲ್ಲ ಗರ ಕೆಲಸ ಮಾಡೋರು ಇದ್ದಾರೆ, ಈ ಊರು ಬಿಟ್ಟು ಹೋಗಿ ಬೇರೆ ಊರಲ್ಲಿ ಬದುಕೋರು ಇದ್ದಾರೆ. ಅವರೆಲ್ಲ ಏನು ಇದು ಮಾಡ್ತಾ ಇಲ್ಲ. ಕೆಲವರು ಇಲ್ಲೇ ಇದ್ದಾರಲ್ಲ, ಅವ್ರಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅವ್ರು ಸ್ವಲ್ಪ ನೀವು ಏನೋ ಅದನ್ನ ಮಾಡ್ಕೊಡ್ಬೇಕು ಅಂತ ನಮಗೆ ಇದೆ ಅಷ್ಟೇ. ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಮಿಂಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಈ ಗ್ರಾಮಕ್ಕೆ ಸೇರಿಯಾದ ಹೆಸರು ಕೊಡಿ ಎಂದು ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಉನ್ನತ ಶಿಕ್ಷಣ ಸಚಿವರು ಈಗಲಾದರೂ ಇತ್ತ ಗಮನ ಹರಿಸಿ ಈ ಗ್ರಾಮಕ್ಕೆ ಹೆಸರು ನಾಮಕರಣ ಮಾಡುವ ಜೊತೆಗೆ ಅಗತ್ಯ ಮೂಲಸೌಕರ್ಯ ಒದಗಿಸಲು ಕ್ರಮ ವಹಿಸಲಿ ಎಂಬುದೇ ನಮ್ಮ ಆಶಯವಾಗಿದೆ. ನವೀನ್ ಕಿರಣ್, ಸಿಟಿವಿ ನ್ಯೂಸ್, ಚಿಂತಾಮಣಿ.